ಡಿ.ಕೆ. ಶಿವರಾಜ್ ಅವರೇ ಗೆಲ್ಲೋದು. ಏನಕ್ಕಂದರೆ ಲಾಕ್ಡೌನಲ್ಲಿ ಅವ್ರ ಹೆಂಡತಿ ಮಕ್ಕಳು ಯಾರೂ ಬಂದಿಲ್ಲ. ಮನೆ ಬಿಟ್ಟು ಪ್ರತಿಯವರು ಮಣ್ಣು ಮಾಡವ್ರೆ, ಅವ್ರ ಕಷ್ಟ ಸುಖ ಎಂದು ಕೇಳೋರೆ. ಈಗ ರೈತರು ತರಕಾರಿ ಬೆಳೆದಾಗಲಿ ಟಮಾಟೆ ಪ್ರತಿಯೊಂದಕ್ಕೂ ಯಾರೂ ಹೋಗಲಿಲ್ಲ. ಅವರು ಹೋಗಿ ಹೊಲ್ದಾಗ ಹೋಗಿ ವ್ಯಾಪಾರ ಮಾಡೋರು ತಗೊಂಡು ಬಡವ್ರ ಕಷ್ಟ ಸುಖ ಹಂಚೋರೆ. ಈಗ ಅಟ್ಲೀಸ್ಟ್ ನಮ್ಮ ಸರ್ಕಲಲ್ಲಿ ಯಾರು ಬಸ್ ಸ್ಟಾಪ್ ಮಾಡಿರಲಿಲ್ಲ. ಈಗ ಪ್ರತಿಯೊಂದು ಈಗ ಹೆಣ್ಮಕ್ಳಿಗೆ ಫ್ರೀ ಬಸ್ ಮಾಡವ್ರೆ. ಆಮೇಲೆ ಮನೆಗೆ 2 ಸೊಸೈಟಿ ಹಾಕಿದ್ದು ಆ ದುಡ್ಡು ಅದು ಹಾಕ್ತಾರೆ, 2,000 ದುಡ್ಡು ಬರ್ತವೆ. ಮಕ್ಳಿಗೆ ಅದ್ರ ಪ್ರತಿಯೊಂದಿಗೂ ಹೆಲ್ಪ್ ಅನುಕೂಲ ಆಗೇ ಐತೆ ನಮ್ಮ ಡಿ.ಕೆ. ಸುರೇಶ್ ಅವರಿಂದ. ಯಾವ ಕಾರಣಕ್ಕೂ ಅವರೇ ಗೆಲ್ಲೋದು. ಇನ್ಯಾರು ನಮ್ಮ ಕ್ಷೇತ್ರಕ್ಕಾಗಲಿ ನಮ್ಮ ಗ್ರಾಮಾಂತರಿಗೆ ಬೇರೆ MP ಯಾರು ಆಗೋದು ಸಾಧ್ಯನೇ ಇಲ್ಲ. ಇವಾಗ ಹೊಸಬ್ರಿಗೆ ಚಾನ್ಸ್ ಕೊಟ್ಟು ನೋಡ್ಬೋದಲ್ಲ ಅಂತ ಸ್ವಲ್ಪ ಜನ ಹೇಳ್ತಾರೆ. ಅದು ಈ ಚಾನ್ಸ್ ಕೊಟ್ಟೋದ್ರೆ ಬೇರೆ ಇದರಲ್ಲಿ ಏನೋ ಕೆಲಸ ಮಾಡಿಲ್ಲ ಅಂದರೆ ಅಭಿವೃದ್ಧಿ ಮಾಡಿಕೊಡ್ತಾರೆ. ಇಲ್ಲಿ ಏನು ಇದ್ದಿಲ್ವಲ್ಲ, ಕರೆಕ್ಟಾಗಿ ಕೆಲಸ ಮಾಡೋರೆ, ಅವ್ರು ನಡ್ಕೊಂಡವ್ರೆ, ಅದೇನು ತಪ್ಪಿಲ್ವಲ್ಲ, ಚೆನ್ನಾಗಿ ಮಾಡೋರೆ. ಇಂಥ ವ್ಯಕ್ತಿ ಕಳ್ಕೊಳ್ಳಲ್ಲ ಯಾರು. ಹೇಳೋರು ಹೇಳ್ತಾರೆ, ಅವ್ರ ಫಾಲೋವರ್ಸು ಹೇಳ್ತಿರ್ಬೋದು. ಅಂಥ ವ್ಯಕ್ತಿ ಮಾಡೇ ಮಾಡ್ತಾರೆ. ಇಲ್ಲಿ ಬಿಟ್ಟು ಯಾರೂ ಬೆಂಬಲ ಕೊಡಲ್ಲ. ಇನ್ನೂ 1 ಲಕ್ಷ 2 ಲಕ್ಷ ಲೀಡಾಗಿ ಗೆಲ್ತಾರೆ. ಫಿಕ್ಸು 2 ಲಕ್ಷ ಚಿಲ್ಲರೆ ಗೆಲ್ತಾರೆ ಅಂತ.